ಹೌಸ್ ಚಾನಲ್. ಇವತ್ತು ನಾನು ಚೋಲೆ ಭಟೂರೆ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಲೆಟ್ಸ್ ಡೂ ಇಟ್. ನೋಡಿ, ಇವತ್ತು ಚೋಲೆ ಭಟೂರೆ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಈರುಳ್ಳಿ, 2-3 ಟೊಮೆಟೊ ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೋಡಿ ಬೇ ಲೀಫು, ಕೊತ್ತಂಬರಿ ಕಾಳು, ಕೊತ್ತಂಬರಿ ಬೀಜ, ಇದು ಅನಾನಸ್ ಫ್ಲವರು, ಏಲಕ್ಕಿ, ಲವಂಗ, ಜೀರಿಗೆ, ಆಮೇಲೆ ಇದು ಚಕ್ರ ಮೊಗ್ಗು ಅಂತೀವಿ ಅದು, ಮೆಣಸಿನಕಾಳು, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಆಯಿತಾ, ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಇವಾಗ ಅದು ಚೋಲೆ ಮಾಡೋಕ್ಕೆ ಐಟಮ್ಸ್ ತೋರಿಸಿದ್ನಲ್ಲ, ಫಸ್ಟ್ ಅದನ್ನೆಲ್ಲ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಸೊ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ 2 ಸ್ಪೂನು. ಇವಾಗ ಫಸ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸೊ ಇವಾಗ ಆಗಿದೆ. ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಬೇಕು. ಆಮೇಲೆ ಇವಾಗ ಅದನ್ನ ಕೈ ಆಡಿಸ್ಬೇಕು ಚೆನ್ನಾಗಿ. ಇವಾಗ ಮೆಣಸಿನ್ಕಾಯಿ ಹಾಕಬೇಕು. 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಇದಿಷ್ಟನ್ನು ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಕೈ ಆಡಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದಿಷ್ಟು. ಇವಾಗ ಇದು ಫ್ರೈ ಆಗಿದೆ ನೋಡಿ, ಬರೀ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಇವಾಗ ಮಸಾಲೆ ಹಾಕೋಣ. ಫಸ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋಣ. ಇವಾಗ ನೋಡಿ ಬೇ ಲೀಫು ಹಾಕಿದ್ದೀನಿ. ಆಮೇಲೆ ಅನಾನಸ್ ಫ್ಲವರು, ಚಕ್ರೆ ಮೊಗ್ಗು, ಜೀರಿಗೆ, ಅದೆಲ್ಲ ಮಸಾಲ ಒಟ್ಟು ಏನೇನಿದೆಯಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ ಇವಾಗ. ಸೊ ಹಿಂಗೆ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ಹಸಿ ವಾಸನೆ, ಈರುಳ್ಳಿದ ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಈ ಥರ ಟೊಮೆಟೊ ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ರೆ, ಇವಾಗ ಇದು ಫ್ರೈ ಆಗಿದೆ. ಸೊ ಇವಾಗ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪುಗೆ ಬ್ರೌನಿಷ್ ಬಂದಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಗ್ರೇವಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅವಾಗ. ಇವಾಗ ಇದಾಗಿದೆ ನೋಡಿ. ನಾನು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕಿ 1/2 ಟೀ ಸ್ಪೂನ್ ಎಷ್ಟು ಟೀ ಪುಡಿ ಹಾಕಿದ್ದೀನಿ ಇದಕ್ಕೆ, ಚೋಲೆಗೆ. ಸೊ ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಬೇಕು. ಟೀ ಪೌಡ್ರು ನಾನು ರೆಡ್ ಲೇಬಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಟೀ ಪೌಡ್ರ್ ಅದನ್ನೇ ಯೂಸ್ ಮಾಡ್ಕೋಬೋದು ನೀವು. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ಟೀ ಪೌಡ್ರು, ಇದು ಟೀ ಆಗಿದೆ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ. ಸೊ ಇದನ್ನ ನಾನು ಈಗ ಸ್ಟಾಪ್ ಮಾಡ್ತಾಯಿದ್ದೀನಿ, ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಆರಬೇಕು. ನೋಡಿ ಇವಾಗ ನಾನು ಚೋಲೆನ ರಾತ್ರಿ ನೆನೆಸಿಟ್ಟಿದ್ದೆ, 6 ಅವರ್ಸ್ ನೆನೆಸಿ ಬಾಯ್ಲ್ ಮಾಡಿಟ್ಟಿದ್ದೀನಿ. ನೋಡಿ ಚೋಲೆ ಈ ಥರ ಆಗಬೇಕು, ಚೆನ್ನಾಗಿ ಬೇಯಬೇಕು. ನಾನು 3 ವಿಷಲ್ ಹೊಡಿಸಿದ್ದೀನಿ. ಆಯಿತಾ, ರಾತ್ರಿನೇ ನೆನೆಸಿಟ್ಬಿಟ್ಟು 6 ಅವರ್ ನೆನಿಬೇಕು ಮಿನಿಮಮ್ಮು. ನೆಂದಿರೋ ಚೋಲೆನ ನಾನು ಕುಕ್ಕರಲ್ಲಿ ವಿಷಲ್ ಹೊಡಿಸಿದ್ದೀನಿ. ಇದ್ರ ಜೊತೆಗೆ ಒಂದು ಆಲೂಗಡ್ಡೆನೂ ವಿಷಲ್ ಹೊಡಿಸಿದ್ದೀನಿ ನಾನು. ಆಲೂಗಡ್ಡೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಚೋಲೆ ಬಾಯ್ಲ್ ಆಗಿದೆಯಲ್ವ, ಈಗ ಬಾಯ್ಲ್ ಆಗಿರೋ ಚೋಲೆನ ಒಂದು ಸ್ವಲ್ಪ ಗ್ರೇವಿಗೆ ನಾನು ಮಿಕ್ಸಿ ಮಾಡ್ಕೊತೀನಿ, ರುಬ್ಕೊತೀನಿ. ಸೊ ನೋಡಿ
ಒಂದು ಸ್ವಲ್ಪ ತೊಗೊತಾ ಇದ್ದೀನಿ, ತುಂಬ ತೊಗೊಂಡಿಲ್ಲ, ಸ್ವಲ್ಪ ತೊಗೊತಾ ಇದ್ದೀನಿ. ನೋಡಿ ಚೋಲೆ ಮತ್ತು ಆಲೂಗಡ್ಡೆ ಎರಡೂ ಹಾಕಿದ್ದೀನಿ ರುಬ್ಕೊಳಕ್ಕೆ. ಇವಾಗ ರುಬ್ಬೋಣ ಇದನ್ನ. ಇವಾಗ ನೋಡಿ ಈರುಳ್ಳಿ ಇದು ಆಲೂಗಡ್ಡೆ ಮತ್ತು ಚೋಲೆ ಎರಡೂ ಇದನ್ನು ರುಬ್ಕೊಂಡಿದ್ದೀನಿ ಆಯಿತಾ. ಇವಾಗ ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋಣ. ನೋಡಿ ಇವಾಗ ಹುರಿದಿಟ್ಟಿರೋ ಮಸಾಲಾನ ರುಬ್ಕೋಬೇಕು. ಇವಾಗ ಹುರಿದಿಟ್ಟಿರೋ ಮಸಾಲನ್ನ ರುಬ್ಕೊಳ್ಳೋಣ. ಈಗ ನೋಡಿ ಹುರಿದಿರೋ ಮಸಾಲಾನ ಜಾರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಖಾರ ಪುಡಿ ಹಾಕೋಣ, ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಸೊ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೋಬೋದು. ಇವಾಗ ರುಬ್ಕೊಳ್ಳೋಣ. ನೋಡಿ 2 to 3 ಸ್ಪೂನ್ಸ್ ಆಫ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿದ್ದರೆ ಚೆನ್ನಾಗಿ ಬರುತ್ತೆ ಗ್ರೇವಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಜೀರಿಗೆ ಕಟ್ ಚಟ್ ಅಂತ ಸೌಂಡ್ ಬರ್ತಾ ಇದೆ. ಇವಾಗ ಫಸ್ಟು ಮಸಾಲ ಹಾಕೋಣ. ರುಬ್ಬು ಇಟ್ಕೊಂಡಿದ್ದೀವಲ್ಲ ಮಸಾಲಾನ, ಆಯಿತಾ, ಇದನ್ನು ಹಾಕೋಣ ಫಸ್ಟು. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇವಾಗಿದು ಚೆನ್ನಾಗಿ ಕುದಿಬೇಕು. ಇದು ಪಲ್ಯ ಚೆನ್ನಾಗಿ ಬಾಯ್ಲ್ ಆಗಬೇಕು, ಆವಾಗಲೇ ಇದು ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ ಇವಾಗಿದು ಚೋಲೆ ಮತ್ತು ಆಲೂಗಡ್ಡೆ ರುಬ್ಕೊಂಡಿದ್ನಲ್ಲ, ಅದು ಇದು ನೋಡಿ, ಇದು ಫ್ರೈ ಆಗಬೇಕಾದ್ರೆ ಈ ಥರ ಫ್ರೈ ಆಗಬೇಕಿದು, ಬಾಯ್ಲ್ ಆಗಬೇಕು ಈ ಥರ. ನೋಡಿ ಆಮೇಲೆ ಇದನ್ನು ಹಾಕಬೇಕು. ನೋಡಿ ಇದು ಗ್ರೇವಿ ಚೆನ್ನಾಗಿ ಜಾಸ್ತಿ ಬರುತ್ತೆ ಆವಾಗ. ಇವಾಗ ಇದು ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು ಇವಾಗ ಗ್ರೇವಿ. ನೋಡಿ ಈ ಥರ ಟೆಕ್ಸ್ಚರ್ ಬರುತ್ತೆ. ನೋಡಿ ಈ ಥರ ಗಟ್ಟಿಗಿರಬೇಕು. ಆ್ಯಕ್ಷನ್. ನೋಡಿ ಇವಾಗ ಫಸ್ಟು ½ ಟೀ ಸ್ಪೂನ್ 2 ಸಲ ಸಾಲ್ಟ್ ಹಾಕ್ತಿದ್ದೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಆಮೇಲೆ ಹಲ್ದಿ ಹಾಕ್ಕೊಂಡು ಅರಿಶಿನ ಪುಡಿ ½ ಟೀ ಸ್ಪೂನ್ 2 ಸಲ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರು, ಆಯಿತಾ. ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು ನೀವು, ಆಯಿತಾ. ನೋಡಿ ಇವಾಗ ಇದು ಬಾಯ್ಲ್ ಆಗ್ತಾಯಿದೆ. ನಾನು ಟೀನ ಇದು ಮಾಡ್ಕೊಂಡಿದ್ನಲ್ಲ, ಟೀ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಹಾಲು ಹಾಕಬಾರ್ದು. ಇವಾಗ ಈ ಥರ ಹಿಂಗೆ ಸೋಸ್ಕೋಬೇಕು ಇದನ್ನ. ಇದು ಕಲರ್ ಚೇಂಜಸ್ ಬರುತ್ತೆ, ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಟೀದು. ನೋಡಿ ಕಲರ್ ಚೇಂಜ್ ಆಗುತ್ತೆ ಇವಾಗ. ಇದು ಚೋಲೆ ಕಲರ್ ಚೇಂಜ್ ಆಗಬೇಕಲ್ವಾ, ಅದಕ್ಕೆ ಅದು ಹಾಕಿದ್ದು. ನೋಡಿ ಇವಾಗ ಇದು ಬಾಯ್ಲ್ ಆಗ್ತಾ ಇದೆ, ಕಲರು ಚೇಂಜ್ ಆಗಿದೆ. ನೋಡಿ ಇನ್ನೂ ಕಲರ್ ಚೇಂಜ್ ಆಗಬೇಕಿದು. ನೋಡಿ 2 ಆಲೂಗಡ್ಡೆ ತೊಗೊಂಡಿದ್ದೆ, ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಗ್ರೇವಿಗೆ. ಹಾಲು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಚೋಲೆ ಬೇಯಿಸಿಟ್ಕೊಂಡಿದ್ನಲ್ಲ, ನೆನೆಸ್ಬಿಟ್ಟು ಇದನ್ನು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ಇದು ಬಾಯ್ಲ್ ಆಗ್ತಾಯಿದೆ. ಇವಾಗ ಲಾಸ್ಟಿಗೆ ಫಿನಿಶಿಂಗಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಕೊರೆಂಡರು. ಇದಾಗಿದೆ. ಇವಾಗ ಸರ್ವ್ ಮಾಡೋಣ. ಇವಾಗ ನೋಡಿ ಚೋಲೆ ಭಟೂರೆ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.